ಆಕಾಶವಾಣಿ ಧಾರವಾಡ. ಅಂಬಿಕಾತನೆಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ಕಾರ್ಯಕ್ರಮ. ಪುರಸ್ಕೃತರ ಅಭಿಪ್ರಾಯಗಳು. ಧಾರವಾಡದ ಹೆಮ್ಮೆಯ ಕವಿ, ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆ. ಸಾಹಿತ್ಯ ಲೋಕದ ದಿಗ್ಗಜರಾದ ಅಂಬಿಕಾತನೆಯ ದತ್ತ ಅವರು ಜಾನಪದ, ಆಧ್ಯಾತ್ಮ ಮತ್ತು ದಾರ್ಶನಿಕತೆ ಮೆರೆದ ರಸಋಷಿ. ಕನ್ನಡದ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೇರು ಕವಿ. ಗೆಳೆಯರ ಗುಂಪು ಸ್ಥಾಪಿಸಿದ ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಕನ್ನಡ ಸಾಹಿತ್ಯದ ಅಭಿವೃದ್ಧಿಯ ಹರಿಕಾರರೂ ಆಗಿದ್ದಾರೆ. ಧಾರವಾಡದ ಆಡುಭಾಷೆ, ಜನಪದ ಲಯ ಮತ್ತು ವಿಶಿಷ್ಟವಾದ ತಮ್ಮದೇ ಆದ ಶಬ್ದ ಸಂಪತ್ತನ್ನು ಹೊಂದಿ ಕಾವ್ಯದಲ್ಲಿ ಬಳಸಿ ಶಬ್ದಗಾರುಡಿಗ ಎಂದೇ ಬೇಂದ್ರೆಯವರು ಪ್ರಸಿದ್ಧರಾಗಿದ್ದಾರೆ. ಸಾಕಷ್ಟು ಕವನ ಸಂಕಲನಗಳ ಜೊತೆಗೆ ನಾಕುತಂತಿ, ನಾದಲೀಲೆ, ಉಯ್ಯಾಲೆ, ಅರುಳುಮರಳು ಮುಂತಾದ ಕೃತಿಗಳಲ್ಲದೆ ಸಖಿಗೀತ ಎಂಬ ಮಹಾಕಾವ್ಯವನ್ನೂ ರಚಿಸಿದ್ದಾರೆ. ಗದ್ಯ ಬರಹಗಳು, ವಿಮರ್ಶೆ, ನಾಟಕ ಮತ್ತಿತರ ಸಾಹಿತ್ಯ ಸಂಶೋಧನಾ ಗ್ರಂಥಗಳನ್ನು ರಚಿಸಿರುವ ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಯುಗದ ಕವಿಯೇ ಆಗಿದ್ದಾರೆ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ. ನಿನ್ಹಂಗ ಆಡಾಕ ನಿನ್ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ನಿನ್ಹಂಗ ಆಡಾಕ ನಿನ್ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ನುಡಿದು ಬೇಸತ್ತಾಗ ರಾಷ್ಟ್ರೀಯ ಬೇಂದ್ರೆ ಸ್ಮಾರಕ ಟ್ರಸ್ಟ್ ಧಾರವಾಡ ಪ್ರತಿ ವರ್ಷ ಕೊಡಮಾಡುವ ಅಂಬಿಕಾತನೆಯ ದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಧಾರವಾಡದ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಅವರು ಹಾಗೂ ಹಾವೇರಿಯವರಾದ ಶ್ರೀ ಸತೀಶ್ ಕುಲಕರ್ಣಿ ಅವರು 2026ನೇ ಪ್ರಸಕ್ತ ಸಾಲಿನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೇಂದ್ರೆ ಜನ್ಮದಿನದ ಸಂದರ್ಭದಲ್ಲಿ ಬೇಂದ್ರೆ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರಾವಣ ಬಂತು ಕಾರಿಗೆ, ಬಂತು ನಾರಿಗೆ, ಬಂತು ಬೀರಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಐಜಿ ಸನದಿ, ಹಿರಿಯ ಚಿಂತಕರು, ಮಾಜಿ ಸಂಸದರು, ಹುಬ್ಬಳ್ಳಿ ಅವರು ಭಾಗವಹಿಸಿದ್ದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆಎಚ್ ಚೆನ್ನೂರ್, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಳಗಾವಿ ವಿಭಾಗ ಇವರು ಭಾಗವಹಿಸಿದ್ದರು. ಅಂಬಿಕಾತನೆಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಅವರ ಕುರಿತು ಅಭಿನಂದನಾ ನುಡಿಗಳನ್ನು ಡಾಕ್ಟರ್ ಶರಣಮ್ಮ ಗೊರೆಬಾಳ್, ಸಾಹಿತಿಗಳು, ಧಾರವಾಡ ಇವರು ಮಾತನಾಡಿದರು. ಇನ್ನೋರ್ವ ಅಂಬಿಕಾತನೆಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸತೀಶ್ ಕುಲಕರ್ಣಿ ಅವರ ಕುರಿತು ಡಾಕ್ಟರ್ ವೈಎಂ ಯಾಕೊಳ್ಳಿ, ನಿವೃತ್ತ ಪ್ರಾಚಾರ್ಯರು ಹಾಗೂ ಸಾಹಿತಿಗಳು, ಸವದತ್ತಿ ಇವರು ಅಭಿನಂದನಾ ನುಡಿಗಳನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರ ಗೀತ ಗಾಯನ ಕೂಡ ನಡೆಯಿತು. ಶ್ರೀಮತಿ ಭಾರ್ಗವಿ ಕುಲಕರ್ಣಿ ಹಾಗೂ ಶ್ರೀಮತಿ ಗಾಯತ್ರಿ ಟೊಣಪಿ ಮತ್ತು ತಂಡ, ಧಾರವಾಡ ಇವರು ಗೀತ ಗಾಯನ ಪ್ರಸ್ತುತಪಡಿಸಿದರು. ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಮಾಲತಿ ಪಟ್ಟಣಶೆಟ್ಟಿ ಅವರು ತಮ್ಮ ಸಂತಸವನ್ನು ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಪ್ರಶಸ್ತಿ ಬಂದಾಗ ನಾನು ತಿರುಗಿ ನೋಡ್ತೇನೆ, ನನ್ನ ಸಾಧನೆ ಎಷ್ಟು ಅಂತ ನೋಡ್ತೇನೆ. ನೋಡಿದಾಗ ನನಗೆ ಸಾಕಾಗುದಿಲ್ಲ ಅನಿಸ್ತದ. ಮತ್ತು ಪ್ರತಿಯೊಂದು ಪ್ರಶಸ್ತಿ ನನಗಂತದ, ಇಲ್ಲ ಸಾಕಾಗುದಿಲ್ಲ, ಇಷ್ಟು ಸಾಕಾಗುದಿಲ್ಲ, ನೀವು ಓದಬೇಕು, ಬರಿಬೇಕು, ನಿನ್ನ ಸಾಹಿತ್ಯವನ್ನು ಮಕ್ಕಳು ಓದಬೇಕು, ಹಿರಿಯರು ಓದಬೇಕು ಅಂತ ಹೇಳಿ ನನಗ ಎಚ್ಚರಿಸ್ತದ. ಹಂಗಾಗಿ ಎಚ್ಚರ ಆಗ್ತದ, ನನಗೆ ಆನಂದನೂ ಆಗ್ತದ. ಇತಿ ಕಡೆ ನನ್ನ ಕರ್ತವ್ಯದ ಭಾವ ಎದ್ದು ಬಿಡ್ತದ, ಮೇಲೆದ್ದು ನಾನು ಅದು ಏನಾರೇ ಮಾಡಬೇಕಪ್ಪ, ಸಾಕಾಗುದಿಲ್ಲ ಇಷ್ಟು ಅಂತೇಳಿ. ಈವರೆಗೆ ಒಂದು 30 ಪುಸ್ತಕ ಬರ್ದೀನಿ, ಅದ್ರಾಗ 12 ಕವಿತಾ ಸಂಗ್ರಹ. ಬೇಂದ್ರೆ ಅವರು 1000 ಕವಿತೆಗಳನ್ನು ಬರೆದ್ರು. ಅವ್ರು ದೊಡ್ಡ ವ್ಯಕ್ತಿ, ಅವ ಸೂರ್ಯ, ನಾವೆಲ್ಲೋ ಒಂದು ಮಿಣುಕು ಹುಳ ಇದ್ದಂಗ.
ಹಂಗಾಗಿ ನನಗೆ ಸಂತೋಷ ಅನಿಸ್ತು. ಮತ್ತ ಅವತ್ ನನ್ನ ಅನಾರೋಗ್ಯದೊಳಗೆ ನಾನು ಮಾತಾಡಿದ ನೇರವಾಗಿ, ಯಾಕಂದ್ರೆ ಅದು ಹೃದಯದ ಮಾತು. ಆ ಹೃದಯದ ಮಾತು ನೇರವಾಗಿ ಮಾತಾಡಿದೆ, ಖುಷಿ ಆಯ್ತು, ಬಹಳ ಚಂದ ಫಂಕ್ಷನ್ ಆಯ್ತು. ಆಮೇಲೆ ಜನ ಬಂದಿದ್ರು, ಆಪ್ತರು ಬಂದಿದ್ರು, ಎಲ್ಲಾ ಬಳಗದವ್ರು ಬಂದಿದ್ರು, ಮತ್ತು ಪತ್ರಿಕಾ ವರದಿಗಳು ಚಲೋ ಬಂದಾವ. ಒಟ್ಟಾರೆ ನನಗ ಏನಂತ ಇದೊಂದು ಅತ್ಯುತ್ತಮವಾದಂತ ಒಂದು ಪ್ರಶಸ್ತಿಪ್ಪ. ಇಲ್ಲಿವರೆಗೆ ಬಂದಾವ, ನನಗೊಂದು 30 ಪ್ರಶಸ್ತಿ, 31 ಆದ್ರ ಇದು ನಮ್ಮೂರಿಂದ, ನನ್ನ ತವರಿನ ಊರಿಂದ ಅಲ್ಲಿದ್ದಿಲ್ಲ. ನನ್ನ ಜನ ನನ್ನನ್ನ ಆದರ್ಶರ ಅಂತ ಹೇಳಿ ವಿಶೇಷವಾಗಿ ನಾನು ಬಹಳ ಖುಷಿ ಪಟ್ಟೆ. ಜನ ಎಲ್ಲ ನನ್ನನ್ನ ಅಭಿನಂದಿಸಿದ್ರು, ಮಾಡಿದ್ರು, ಖುಷಿ ಆಯ್ತು. ಇದು ನಮ್ಮ ಪುಣ್ಯ, ಇದು ಧಾರವಾಡಿಗರ ಸುಕೃತ. ಇಲ್ಲಿ ಒಂದು ಬೇಂದ್ರೆ ಭವನ ಇದೆ, ಸ್ಮಾರಕ ಇದೆ. ಇದನ್ನ ನಾವು ಯಾತ್ರಾ ಸ್ಥಳವನ್ನಾಗಿ ಮಾಡ್ಕೋಬೇಕು. ಬೇಂದ್ರೆ ಅವರ ಸ್ಮಾರಕ ಇದು ಸ್ಮಾರಕ ಟ್ರಸ್ಟ್. ಆದ್ರಿಂದ ಇದು ಈ ಊರಾಗ ನಾವ್ ಹೆಂಗ ಉಳಿ ಬಸವಣ್ಣಗ್ ಹೋಗ್ತೀವಿ, ಸೋಮೇಶ್ವರಕ್ಕೆ ಹೋಗ್ತೀವಿ, ಹಂಗ ಬೇಂದ್ರೆ ಸ್ಥಾನಕ್ಕೆ ಬರ್ಬೇಕು. ಇದು ಒಂದು ಸಾಹಿತ್ಯ ಕ್ಷೇತ್ರ, ನಾವೆಲ್ಲ ಬರ್ಬೇಕು. ಸರ್ಕಾರನ ಕಾರ್ಯಕ್ರಮ ಮಾಡ್ಬೇಕಂತಿಲ್ಲ, ನಾವು ಇಲ್ಲಿ ಕಾರ್ಯಕ್ರಮಗಳನ್ನ ಹೂಡಿ, ಕಾರ್ಯಕ್ರಮಗಳನ್ನ ಮಾಡಿ, ಬೇಂದ್ರೆ ಅವರ ಸಾಹಿತ್ಯದ ಅವರ ಅನುಭವವನ್ನು ಹಂಚಿಕೊಂಡು ನಲಿಬೇಕು. ಹಂಗ ಇದು ಬರ್ಬೇಕು. ಇದು ಎಲ್ಲರೂ ಒಂದು ವಿಸಿಟಿಂಗ್ ಪ್ರೇಕ್ಷಣೀಯ ಸ್ಥಳ, ನೋಡುವಂತಹದ್ದು, ಆಡುವಂತಹದ್ದು, ಹಾಡುವಂತಹದ್ದು, ನಾಟಕ ಮಾಡುವಂತ ಸ್ಥಳ ಆಗ್ಬೇಕು. ಆಕ್ಟಿವ್ ಆಗಿರ್ಬೇಕು ಈ ಜಗ. ಇದು ಬೇಂದ್ರೆ 85 ವರ್ಷ ಎಂಥ ಕರ್ತೃತ್ವ ಶಕ್ತಿಯನ್ನು ತೋರಿಸ್ಕೊಂಡು ಬರುದ್ರು, ಕುಡಿದ್ರು, ಹಾಡಿದ್ರು, ಓದಿದ್ರು. ಹಂಗ ನಾವು ಇಲ್ಲೇ ಮಾಡಬೇಕು. ಒಂದು. ಎರಡನೇದು, ಬೇಂದ್ರೆಯವರ ಮೂಲ ಕೃತಿಗಳ ಭಂಡಾರ, ಅವೆಲ್ಲಾ ಪುಸ್ತಕಗಳ ಅವು ಇನ್ನೆಲ್ಲೋ ಇದ್ದಾವೆ. ಅವನ್ನ ಏನಾರು ಮಾಡಿ ಅಂದ್ರೆ ನ್ಯಾಯಯುತವಾಗಿಯೇ ಬೇಂದ್ರೆಯವರ ಮಾತು, ಧ್ವನಿ, ಅವರ ಇಡೀ ಜೀವನ, ಅವರ ಪುಸ್ತಕಗಳಲ್ಲಿ ಅವರ ಆತ್ಮ ಇದೆ. ಆ ಆತ್ಮ ಇಲ್ಲಿ ಬರಬೇಕು. ಇಲ್ಲೊಂದು ಸ್ಪೆಷಲ್ ಲೈಬ್ರರಿ ನಮ್ಮ ತರುಣರಿಗೆ, ಹಿರಿಯರಿಗೆ, ಕಿರಿಯರಿಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಇಲ್ಲಿ ಅವಕಾಶ ಆಗಬೇಕು. ಆ ಪುಸ್ತಕಗಳು ಇಲ್ಲಿ ಬರಬೇಕು. ಇದು ನನ್ನ ಅತ್ಯಂತ ಒಂದು ಕಳಕಳೆಯ ವಿನಂತಿ. ಯಾಕಂದ್ರೆ ಆತ್ಮ ಇಲ್ಲದೆ, ದೇವರಿಲ್ಲದೆ ಗುಡಿ ಇರೋದಕ್ಕೆ ಸಾಧ್ಯ ಇಲ್ಲ. ಬೇಂದ್ರೆ ಭವನದಲ್ಲಿ ಬೇಂದ್ರೆ ಆತ್ಮ ಅಂದ್ರೆ ಅವ್ರ ಗ್ರಂಥಗಳು ಅಲ್ಲಿ ಬರಬೇಕು, ಅದು ಆಗ್ಬೇಕು ಅಂತ ನನಗೆ ತುಂಬಾ ಅನಿಸಿದೆ. ಅದನ್ನ ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. 3ನೇ ಇಸ್ವಿಯಿಂದ ನಾನು ನನ್ನ ಸಂಗಾತಿ, ಆಕಾಶವಾಣಿ ನನ್ನ ಸಂಗಾತಿ. 54ನೇ 54ನೇ ಇಸ್ವಿ, 54 ಕಾಣ್ತದೆ, 54ರಿಂದ ಇವತ್ತಿನವರೆಗೂ ನಾನು ಹೆಜ್ಜೆಯಲ್ಲಿ ಹೆಜ್ಜೆಗಳು. ನನ್ನ ಬೆಳೆಸಿದ್ದು ಆಕಾಶವಾಣಿ, ನನ್ನನ್ನ ಇಷ್ಟು ಉತ್ತಮಿಕೆಗೆ ತಂದದ್ದು ಆಕಾಶವಾಣಿ. ನೀವು ಹೇಳ್ತೀರಂತ ನಾನು ಕವಿತಾ ಬರೀತೀನಿ, ನೀವು ಹೇಳ್ತೀರಂತ ನಾಟಕ ಬರೀತೀನಿ, ನೀವು ಹೇಳ್ತೀರಂತ ಲೇಖನ ಬರಬಾರ್ದು, ಚಿಂತನೆಗಳನ್ನು ಬರಬಾರ್ದು ಓದ್ತೀವಿ. ನಮ್ನ ಬೆಳೆಸಿರಪ್ಪ ನೀವು. ಇನ್ನೋರ್ವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸತೀಶ್ ಕುಲಕರ್ಣಿ ಅವರು ಆಕಾಶವಾಣಿಯೊಂದಿಗೆ ತಮ್ಮ ಸಂತಸ ಹಂಚಿಕೊಂಡರು. ಮೊನ್ನೆ ದಿವಸ ಬೇಂದ್ರೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ನನಗ ಅಂಬಿಕಾ ತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿಯನ್ನ ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಕೊಟ್ಟು ಅದನ್ನ ಸ್ವೀಕರಿಸಿದ ನಂತರ ನಾನು ಆಕಾಶವಾಣಿ ಜೊತೆಗೆ ಮಾತಾಡ್ತಾ ಇದ್ದೇನೆ. ನನ್ನ ಜೊತೆಗೆ ನಮ್ಮ ಅಕ್ಕನ ಸಮಾನವಾದಂತಹ ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿ ಅವರು ಈ ಪ್ರಶಸ್ತಿಗೆ ಭಾಗವಹಿಸಿದ್ದಾರೆ. ಅಂದ್ರೆ 1 ಲಕ್ಷ ರೂಪಾಯಿ ಮೊತ್ತವನ್ನ ಇಬ್ಬರಿಗೆ, ಒಂದು ಪುರುಷ ಮತ್ತು ಒಬ್ಬ ಮಹಿಳಾ ಸಾಹಿತಿಗೆ ಕೊಡೋ ರೀತಿಯಲ್ಲಿ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಸರ್ಜು ಕಾಟ್ಕರ್ ಅವರು ಮತ್ತು ಜಂಟಿ ನಿರ್ದೇಶಕರಾದಂತಹ ಚಂದೂರ್ ಅವರು ಹಾಗೂ ತೆಕ್ಕೇರಿ ಅವರು ಇವರ ನಿರ್ಧಾರ ಮಾಡಿ ನಾನು ಪ್ರಶಸ್ತಿ ಕೊಟ್ಟಿದ್ದಾರೆ. ಜೊತೆಗೆ ಆ ಟ್ರಸ್ಟ್ ನಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ನಿರ್ಧಾರವನ್ನು ತೆಗೆದುಕೊಂಡು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನನಗೆ ಬಹಳ ಸಂತೋಷ ಇದೆ. ಯಾಕಂದ್ರೆ ಬೇಂದ್ರೆ, ಕುವೆಂಪು, ಚನ್ವೀರ್ ಕಣ್ವಿ, ಮಧುರ್ ಚಂದ್ರು, ಹೀಗೆ ನಾನಾ ಕವಿಗಳನ್ನ, ಹಿರಿಯ ಕವಿಗಳನ್ನ ಓದ್ಕೊಳ್ತಾ ಬೆಳೆದಂತವ್ರು ನಾವು. ಜಾಬಿನ್ ಕಾಲೇಜಿಂದ ನಮ್ಮ ಪಯಣ ಆರಂಭವಾಗಿ, ಅಂದ್ರೆ ನಂದು ಸತ್ಯ ಕಾಟ್ಕರ್ ಅವರ ಪಯಣ ಆರಂಭವಾಗಿ ನಾವು ಒಂದು ಈ ಮಟ್ಟಕ್ಕೆ ಬಂದು ನಿಂತಿದ್ದೇವೆ ಅಂತಕೊಂಡು ಅಲ್ಲಿ ಒಂದು ಸ್ಥಾನಮಾನವನ್ನ ಸಮಾಜದಲ್ಲಿ ನಾವು ಸಾಹಿತ್ಯರು ಗುರುತಿಸಿಕೊಂಡಿದ್ದೇವೆ. ಬೇಂದ್ರೆ ಬಹಳ ಅಪರೂಪದ ಕವಿ ಅಂತಿಕೊಂಡು ಮೊನ್ನೆ ಭಾಷಣ ಮಾಡಿದಾಗ ಕೂಡ ನನ್ನ ಅಭಿನಂದನಾ ಸಮಾರಂಭದಲ್ಲಿ ನಾನು ಮಾತನಾಡಿದಂತೆ ಬೇಂದ್ರೆ ಯಾರಿಗೂ ನಿಲುಗಲಾರದಂತ ಕವಿ ಅಂತಿಕೊಂಡು ಒಬ್ಬೊಬ್ರು ಒಂದೊಂದ್ ತರ ವಿಮರ್ಶೆ ಮಾಡಿದ್ರು ಕೂಡ ಆ ವಿಮರ್ಶೆಗಳನ್ನ ದಾಟಿಕಾದ ಕವಿ ಬೆಳಿತಾನೆ ಹೋಗ್ತಾನೆ. ಹಕ್ಕಿ ಹಾರ್ತಿದೆ ನೋಡಿದರ ಇರ್ಬೋದು, ಅಥವಾ ಕುರುಡು ಕಾಂಚನ ಕುಣಿಯತಲಿತ್ತು ಅದನ್ನ ಓದ್ಬೋದು. ಈಗೆಲ್ಲ ಬಹಳ ಅದ್ಭುತವಾದ ಕಾವ್ಯ, ಸಖಿ ದಾಂಪತ್ಯ ಗೀತ, ಸಖಿ ಗೀತ ಇರ್ಬೋದು. ಹೀಗೆಲ್ಲ ಬೆಳೆದಂತ
ಮಹಾನ್ ಕವಿ ಅವರು ಅಂತಿಕೊಂಡು ಒಂದು ಪ್ರೀತಿಯನ್ನ ಮೌಲ್ಯವಾಗಿ ಕಂಡಂತದ್ದು, ಅನೇಕ ದಾರ್ಶನಿಕರಾಗಿ ತತ್ವ ದರ್ಶನದಲ್ಲಿ ಫಿಲಾಸಫಿ ರೀತಿಯಲ್ಲಿ ಬೆಳೆದಂತ ಕವಿ ಅವರು. ಅಂತ ಕವಿ ಹೆಸರಿನಲ್ಲಿ ಒಬ್ಬ ನಮ್ಮಂತ ಹೊಸ ಕವಿಗಳಿಗೆ ಪ್ರಶಸ್ತಿ ಸಿಗೋದೇನಿದೆಯಲ್ಲ, ಇದು ಬಹಳ ಒಂದು ರೋಮಾಂಚನಕಾರಿಯಾದಂತ ಒಂದು ಅನುಭವ ಇದೆ. ಆ ಅನುಭವವನ್ನು ನಾನು ಇಡೀ ಇವತ್ತು ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಆ ಸಭಾಭವನ ಇದೆಯಲ್ಲ, ಅದು ಕಿಕ್ಕಿರಿದು ತುಂಬಿತ್ತು. ಎಷ್ಟೋ ಜನ ನಿಂತ್ಕೊಂಡು ಆ ಸಮಾರಂಭವನ್ನ ಆಲಿಸಿದ್ರು ಅಂತಿಕೊಂಡು. ನಮ್ಮ ನಾಡಿನ ಬಹಳ ಸಭ್ಯ ರಾಜಕಾರಣಿಗಳ ಅತ್ಯಂತ ಸಭ್ಯ ರಾಜಕಾರಣಿಗಳು ಒಬ್ಬರಂತಹ ಐ.ಜಿ. ಸಂಧಿಯವರು ಪ್ರಶಸ್ತಿ ವಿತರಣೆಯನ್ನು ಮಾಡಿದ್ರು. ನನ್ನ ಕಾವ್ಯದ ಬಗ್ಗೆ ಅಂದ್ರೆ ಸತೀಶ್ ಕುಲಕರ್ಣಿ ಅವರ ಕಾವ್ಯದ ಬಗ್ಗೆ ಪ್ರೊಫೆಸರ್ ವೈ.ಎಂ. ಯಾಕೋಳಿ ಅವರು ಮಾತನಾಡಿದ್ರೆ, ನಮ್ಮ ಮಾತಿ ಪಟೇಲ್ ಶೆಟ್ಟಿ ಅವರ ಕಾವ್ಯದ ಬಗ್ಗೆ ಶರಣಮ್ಮ ಗೋರೆಬಾಳ ಅವರು ಮಾತಾಡಿದ್ರು. ಬಹಳ ಒಂದು ಅಪರೂಪದ ಸಮಾರಂಭ ಆಗಿತ್ತು ಅಂತಿಕೊಂಡು. ನಾವು ಬೇಂದ್ರೆ ಮತ್ತು ಕುವೆಂಪು ಅವರನ್ನ ಅಧ್ಯಯನ ಮಾಡ್ಕೋತ ಬೆಳೆದಂತವ್ರು. ಅಂದ್ರೆ ಇಬ್ರು ನಮಗೆ ದೊಡ್ಡ ಪ್ರೇರಣೆ ಅಂತಿಕೊಂಡು. ಒಬ್ರು ವೈಚಾರಿಕವಾಗಿ ಬಹಳ ಹತ್ತಿರವಾದಂತ ಕುವೆಂಪು ಇರ್ಬೋದು, ಎಲ್ಲ ಮಿತಿಗಳನ್ನು ಮೀರಿಕಾದ ಹೊಸ ನಿರ್ಮಿತಿಗಳನ್ನ ಸದಾಕಾಲ ನಿರ್ಮಿಸಿದ ಕವಿ ನಮ್ಮ ದ.ರಾ. ಬೇಂದ್ರೆ ಅವರಿರ್ಬೋದು. ಇಬ್ರು ನಮಗೆ ಆದರ್ಶಗಳು ಅಂತ, ಕನ್ನಡದ ಎರಡು ಕಣ್ಣುಗಳು ಅವರು ಅಂತಿಕೊಂಡು. ಹೀಗಾಗಿ ಆ ಪ್ರಶಸ್ತಿಯನ್ನು ಸ್ವೀಕರಿಸುವ ಒಂದು ಬಹಳ ಅಪರೂಪದ ಅನುಭವವನ್ನು ಪಡೆದೆ. ಮತ್ತು ಅವರು ಆಕಾಶವಾಣಿ ಜೊತೆಗೂ ಕೂಡ ದ.ರಾ. ಬೇಂದ್ರೆ ಅವರು ಒಂದು ಒಟ್ಟಾಟ ಇತ್ತು ಅಂತಿಕೊಂಡು. ಅಲ್ಲಿ ಆಕಾಶವಾಣಿಗೆ ಬಂದಾಗೆಲ್ಲ ನಾನು ಭಾವಚಿತ್ರಗಳನ್ನ ನಾನು ನೋಡ್ತಾ ಇದ್ದೆ ಅಂತಿಕೊಂಡು. ಸಾಧನಿಕರಿಗೆ ಬರೋದೇನೆ ಒಂದು ದೊಡ್ಡ ಅನುಭವ ನಮಗೆ ಅಂತಿಕೊಂಡು. ಅವರೆಲ್ಲ ಕವಿತೆಗಳು ಕೂಡ ನಮ್ಮನ್ನ ಕಾಣಲಿಕ್ಕೆ ಶುರು ಮಾಡಿಬಿಡ್ತಾವ. ಅದು ಬೇಕಾದಷ್ಟು ಕವಿತೆಗಳಿರ್ಬೋದು, ಮೂಡಲ ಮನೆಯ ಮುಚ್ಚನೆ ನೀರ ಇರ್ಬೋದು. ಹೀಗೆ ಆ ಕವಿತೆಗಳೆಲ್ಲ ನಮಗೆ ನೆನಪಾಗ್ತವೆ. ಆಮೇಲೆ ಕಥೆಯಾದಳು ಹುಡುಗಿ ಕವಿತೆ ನೆನಪಾಗ್ತದೆ ಅಂತಿಕೊಂಡು. ಅವ್ರು ಅನುಭವಿಸಿದ ನೋವು, ಸಂಕಟ, ತಳಮಳ, ಆನಂದ, ಅದ್ಭುತಗಳೆಲ್ಲವೂ ಕೂಡ ಆ ಸಾಧನಿಕರಿಗೆ ಬಂದಾಗ ನಮಗೆ ಕಂಡು ಬಂದು ಅಂತಿಕೊಂಡು. ಇಷ್ಟು ಕೆಲವು ಮಾತುಗಳನ್ನು ಹೇಳ್ತಾ ಬೇಂದ್ರೆ ನಾನು ಮೊದಲು ಹೇಳಿದಾಗೆ ಯಾರಿಗೂ ನಿಲುಕಲಾರದಂತ ಕವಿ ಅಂತಿಕೊಂಡು ಅಂತ ಒಬ್ಬ ಕವಿಯ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ನನಗೆ ಒಂದು ಧನ್ಯತಾ ಭಾವ ಉಂಟಾಗಿದೆ. ಅದರ ಅಧ್ಯಕ್ಷರಾದಂತಹ ಸಜ್ಜು ಕಾಟ್ಕರ್ ಅವರಿಗೆ, ಆ ಕಮಿಟಿಗೆ ಮತ್ತು ವಿಶೇಷವಾಗಿ ಜಂಟಿ ನಿರ್ದೇಶಕರಾದ ಚನ್ನೂರ್ ಅವರಿಗೆ ಮತ್ತು ಬಚ್ಚೇರಿ ಅವರಿಗೆ ನನ್ನ ಕೃತಜ್ಞತೆಗಳು ಈ ಮೂಲಕ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಸತೀಶ್ ಕುಲಕರ್ಣಿ ಅವರೇ, ಈಗ ನೋಡ್ರಿ ನಮ್ಮ ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳದಾವ. ಹೌದು ಹೌದು. ಶ್ರೀಮಂತವಾದ ನಮ್ದು ಸಾಹಿತ್ಯ, ಕನ್ನಡ ಸಾಹಿತ್ಯ. ಆದ್ರೆ ಈಗ ನವ ಪೀಳಿಗೆಗೆ ಈ ಕನ್ನಡ ಸಾಹಿತ್ಯ ಬೇಡ. ಜಾಗತಿಕವಾಗಿ ನಾವು ಎಷ್ಟೇ ತೆರೆದುಕೊಂಡ್ರು ಕೂಡ ನಮ್ಮ ಮಾತೃಭಾಷೆಯನ್ನ ನಾವು ಯಾಕೆ ಮರಿಬೇಕು? ಮಾತೃಭಾಷೆಯಲ್ಲಿ ಅಭಿಮಾನ. ಮತ್ತೆ ಈ ರಸಋಷಿ ಬೇಂದ್ರೆ ಇರ್ಬೋದು, ಆಮೇಲೆ ಮಾನವತಾವಾದಿ ಕುವೆಂಪು ಇರ್ಬೋದು. ಅಂದ್ರೆ ಈ ನಮ್ಮ ಇಷ್ಟು ಶ್ರೀಮಂತವಾದಂತಹ ಸಾಹಿತ್ಯ ಪರಂಪರೆಯನ್ನ ಉಳಿಸಿ ಬೆಳೆಸಬೇಕಲ್ಲ. ಹೇಗೆ ನಮ್ಮ ಈ ಪೀಳಿಗೆಯವರು ನಮ್ಮ ಸಾಹಿತ್ಯ ಇನ್ನೂ ಸ್ವಲ್ಪ ಸಮೃದ್ಧವಾಗಿ ಮಾಡೋ ನಿಟ್ಟಿನೊಳಗೆ ಹೇಗೆ ಅದನ್ನು ಓದ್ಕೊಳ್ಬೇಕು ಅಂತ ತಾವು ಹೇಳ್ತೀರಿ? ತಮ್ಮ ಈಗಿನ ಒಂದು ಪೀಳಿಗೆಗೆ ತಮ್ಮ ಒಂದು ಸಂದೇಶ, ಹೇಗೆ ಓದ್ಕೋಬೇಕು ಸಾಹಿತ್ಯವನ್ನು? ನಾವು ಇವತ್ತು ಸಾಕಷ್ಟು ಮಾತಾಡ್ತೇವೆ. ಏನಂದ್ರೆ ಬೇಂದ್ರೆ, ಕುವೆಂಪು, ಕಣ್ವಿ, ಮಧುರ್ ಚಂದ್ರು, ಆಮೇಲೆ ಇತ್ತೀಚಿನ ಕವಿ ಕಂಬಾರ್ ಇರ್ಬೋದು, ಬೇರೆ ಬೇರೆ ಕವಿಗಳು ಇರ್ಬೋದು. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೇವೆ. ಕನ್ನಡ ಭಾಷೆಗೆ ಮತ್ತು ಕನ್ನಡ ಸಂಸ್ಕೃತಿಗೆ ಇಡೀಯನ್ನ ಪ್ರಾತಿನಿಕವಾಗಿ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದವರು ಈ 8 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಅದರಲ್ಲಿಯೂ ದ.ರಾ. ಬೇಂದ್ರೆ ಅವರು ಕೂಡ ಒಬ್ಬರು ಅಂತಿಕೊಂಡು. ಇಂಥ ಸಂದರ್ಭದಲ್ಲಿ ಒಂದು ಖೇದದ ಸಂಗತಿ ಏನಾಗ್ತದೆ, ಹಾಗಾದ್ರೆ ಇವ್ರನ್ನ ನಾವು ಹೊಸ ಪೀಳಿಗೆಗೆ ಹೆಂಗ್ ಮುಟ್ಟಿಸ್ಬೇಕು ಅಥವಾ ಅವರನ್ನ ಹೆಂಗೆ ನಾವು ಹೊಸ ಪೀಳಿಗೆ ಒಳಗೆ ಅದನ್ನು ಬಿತ್ತಬೇಕು ಅನ್ನೋದು ಕೂಡ ಒಂದು ಸವಾಲಿನ ಕೆಲಸ ಆಗಿದೆ. ಯಾಕಂದ್ರೆ ಆಧುನಿಕವಾದಂತ ತಂತ್ರಜ್ಞಾನ ಬೆಳೆದ ಈ ಸಂದರ್ಭದಲ್ಲಿ ಓದು ಬಹಳ ಕಡಿಮೆ ಆಗ್ತಾ ಇದೆ ಅಂತಿಕೊಂಡು. ಬೇಂದ್ರೆ ಅವರಂತಂದ್ರೆ ನೀ ಹಿಂಗ ನೋಡಬೇಡ, ನನ್ನ ಇದೊಂದು ಹೇಳ್ತಾರೆ, ಪಾಲನಿಲ್ಲ ನೀ ಮುತ್ತಿನ ನೀರೇ ಎರಕವ ಬೈದ ಅಂತಿಕೊಂಡು ಹೀಗೆಲ್ಲ ಹೇಳ್ತಾರ. ಅದ್ರ ಆಚೆ ಕೂಡ ಇವರನ್ನು ಹೆಂಗ ನಾವು ಮುಟ್ಟಿಸ್ಬೇಕು ಅಥವಾ ಓದ್ಬೇಕು ಅದಕ್ಕೆ ಅಂತ ಅದನ್ನ ಮೊನ್ನೆ ಸಜ್ಜು ಕಾಟ್ಕರ್ ತಮ್ಮ ಅಧ್ಯಕ್ಷ ಭಾಷೆಯಲ್ಲಿ ಕೂಡ ಅದ್ ಹೇಳಿದ್ರು. ನಾವು ವಿದ್ಯಾರ್ಥಿಗಳ ಹತ್ರ, ಯುವ ಜನಾಂಗದ ಹತ್ರ ಈ ದ.ರಾ. ಬೇಂದ್ರೆ ಅವರ ಟ್ರಸ್ಟ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅವರ ಸಾಹಿತ್ಯದ ಬಗ್ಗೆ ಚರ್ಚೆಗಳನ್ನ ಮಾಡ್ತೇವೆ. ಆಕಾಶವಾಣಿ ಅಂತ ಬಹಳ ಪ್ರಬಲವಾದಂತ ಒಂದು ಮಾಧ್ಯಮಗಳು ಮಾಡ್ಕೋ ನಾವು ಅದನ್ನು ಮುಗಿಸ್ತೇವೆ. ಮತ್ತು ಆಕಾಶವಾಣಿಯಲ್ಲಿ ದ.ರಾ. ಬೇಂದ್ರೆ ಅವರು ಮಾಡಿದ ಭಾಷಣಗಳನ್ನು ಕೂಡ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡ್ಕಾದ ಅದನ್ನ ಪುಸ್ತಕ ರೂಪದಲ್ಲಿ ತರ್ತೇವೆ ಅಂತ ಪ್ರಯತ್ನ ಮಾಡ್ತಾ ಇದ್ರೆ. ಸೊ ಇವೆಲ್ಲ ಪ್ರಯತ್ನಗಳು ಕೂಡ ಇವತ್ತಿನ ನಮ್ಮ ಈ ನಿರಾಶೆಯ ದಿನಗಳಲ್ಲಿ, ಅಂತಂದ್ರೆ ಪುಸ್ತಕದ ಓದು ಕಡಿಮೆ ಆಗ್ತದೆ ಅಂತ ಏನ್ ಅನ್ಸೋದಲ್ಲ, ಆ ದಿನಗಳಲ್ಲಿ ಇಂಥ ಪ್ರಯತ್ನಗಳನ್ನು ಕೂಡ ನಾವೆಲ್ಲ ಮಾಡಬಹುದೇನು ಅಂತ ಅನ್ಸುತ್ತೆ. ಅದಕ್ಕೆ ಹೊಸ ಹೊಸ ಯೋಜನೆಗಳು ಬೇಕಾಗಿದ್ದಾವೆ. ವಿಶೇಷವಾಗಿ ಯುವ ಜನಾಂಗದ ಹತ್ರ ಈ ಸಾಹಿತ್ಯ ಹೋಗಬೇಕಾಗಿದೆ. ಸರ್, ಥ್ಯಾಂಕ್ ಯು. ಒಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ. ಒಂದೇ 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 ಕರ್ನಾಟಕ ಒಂದೇ. ಧಾರವಾಡದ ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ
ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ಸಾಹಿತ್ಯಾಸಕ್ತರು ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಂಬಿಕಾತನಯದತ್ತ ರಾಷ್ಟ್ರೀಯ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ಕಾರ್ಯಕ್ರಮ ಪುರಸ್ಕೃತರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳೀನ್, ನಿರೂಪಣೆ ಶೈಲಜಾ ರಾಜ್ಕುಮಾರ್, ಸಂಕಲನ ಅನಂತ ಪಾಟೀಲ್.